ನಾನು ಸಂಜೀವ ಬಾಣರ ಪಡ್ಡಮ್ ಅಂತೇಳಿ, ನಾನು ಕಾಪುಯಲ್ಲಿ ವಾಸ್ತವಾಗಿದ್ದೇನೆ. ನನ್ನ ಉದ್ಯೋಗ ಕೋಲ ಕಟ್ಟುವುದು, ನೇಮ ಕೋಲ ಕಟ್ಟುವುದು. ಮತ್ತು ಇದೊಂದು ನಮಗೆ ಯತೀಶ್ವರ ಅವರು ಹೇಳಿದರು, ಅದಕ್ಕೆ ಅವರ ಪರ ನಮ್ಮೊಂದು ಕಲ್ಪನೆ, ಹಿರಿಯವರ ಮನೆ ಹೇಗಿತ್ತು ಅಂತೇಳಿ, ನಮ್ಮ ಹಿರಿಯವರದು ಒಂದು ಅವರ ಜೀವನ ಹೇಗಿತ್ತು, ಅವರ ಕಲ್ಪನೆ ಹೇಗಿತ್ತು, ಅವರ ಮನೆಯಲ್ಲಿ ಯಾವ ರೀತಿಯಲ್ಲಿ ಬದುಕ್ತಾ ಇದ್ದರು, ಆ ರೀತಿಯೊಂದು ನಾವೊಂದು ಕಲ್ಪನೆ ಮಾಡಿ ಇದೊಂದು ಮನೆ ಮಾಡಿದ್ದು. ಅದರಲ್ಲಿ ದೈವದ ಆಭರಣ, ನಾವು ಉಪಯೋಗ ಮಾಡುವಂಥ ದೈವಕ್ಕೆ ಕಟ್ಟುವಂಥ ಆಭರಣ, ಅದೇ ರೀತಿಯಲ್ಲಿ ದೈವ ನಾವು ನಂಬುವಂಥ ಒಂದು. ಮುಂಚೆ ಈ ಮಡ್ಲಿನ ಮನೆ ಇರುವಾಗ ಅದರಲ್ಲಿ ಒಂದು ಹಲಗೆ ಇಟ್ಟು ಅದರಲ್ಲಿ ದೈವವನ್ನು ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ರು. ಅದು ದೈವದ ಮನೆ ಮಂಚ ಅಂತೇಳಿ. ಈಗ ದೊಡ್ಡ ಮಂಚವೆಲ್ಲ ಆಗಿದೆ. ಮುಂಚೆ ಅದೇ ರೀತಿಯಲ್ಲಿ ಎಲ್ಲ ದೊಡ್ಡ ಮನೆಯಲ್ಲಿ ಕೂಡ ಹಾಗೇ ಇದ್ದದ್ದು. ಆಮೇಲೆ ನಮ್ಮ ಆಭರಣ ಎಲ್ಲ ಅದು ಒಂದು ಪೆಟ್ಟಿಗೆ ಉಂಟಲ್ಲಿ ಬೆತ್ತದ್ದು, ಅದು ನಾವು ದೈವದ ಮಳೆಗಾಲಕ್ಕೆ ಕೋಲಲ್ಲಿ ಇಲ್ಲದಾಗ ಮತ್ತು ಕೋಲಕ್ಕೆ ತಗೊಂಡು ಹೋಗುವಾಗ ಅದರಲ್ಲೇ ಹಾಕಿ ತಗೊಂಡು ಹೋಗೋದು. ಅದನ್ನೇ ಆರಾಧನೆ ಮಾಡೋದು. ಪಿಟಾರೆ ಅಂತೇಳಿ ಹೇಳ್ತಾರೆ ಅದಕ್ಕೆ. ತೆಂಬರೆ, ದೈವಕ್ಕೆ ಪ್ರಾರ್ಥನೆ ಹೇಳುವಂಥ ಬಡಿಯುವಂಥ ತೆಂಬರೆ. ನಾವು ನಿತ್ಯ ಇಂಥ ಮನೆಯಲ್ಲಿ ಇದ್ದು ಅದನ್ನು ಪಾಠ ಮಾಡ್ತಿದ್ದೇವೆ. ಮುಂಚೆ ನಮಗೆ ಹಿರಿಯವರು ಹೇಳಿಕೊಡ್ತಾ ಇದ್ದರು, ನಾವು ಅದನ್ನೇ ಪಾಠ ಮಾಡ್ತಿದ್ದೇವೆ. ನಮ್ಮ ದೈವದ ಬಗ್ಗೆ ಮಾತಾಡೋದಾಗಲಿ, ಈ ಲೆಪ್ಪು ಎಲ್ಲ ಹೇಳ್ತಾರೆ, ಅದನ್ನು ಹೇಳಿಕೊಡ್ತಾ ಇದ್ದರು. ಆಮೇಲೆ ಪ್ರಾರ್ಥನಾ ಮತ್ತು ಹೆಜ್ಜೆ, ಅದು ವಂಶಪರಂಪರೆ ನೋಡಿ ನೋಡಿ ಅನುಭವಕ್ಕೆ ಬರ್ತದೆ. ಮತ್ತು ಸಿರಿ ಇದ್ದೆಲ್ಲ ಕೆಲಸ ದೈವದಲ್ಲಿ ನೋಡಿ ಹೋಗಿ. ಈಗ ಸ್ವಲ್ಪ ಯುವಕರೆಲ್ಲ ಈ ಆರ್ಟಿಫಿಷಿಯಲ್ ಅದು ಇದೆಲ್ಲ ಮಾಡಿ ಸ್ವಲ್ಪ ಇದು ಮಾಡಿದ್ದಾರೆ. ಮತ್ತು ದೇವರಿಗೆ ಕೊಡುವಂಥ ಇದು ಛತ್ರ, ಈ ಕೊಡೆ ಅಂತ ಹೇಳ್ತಾರೆ, ತತ್ರ, ಅದು ನಾವೇ ಮನೆಯಲ್ಲಿ ಮಾಡ್ತಿದ್ದದ್ದು ಮುಂಚೆ. ಅದು ನಲಿಕೆಯವರೇ ಮಾಡುತ್ತಿದ್ದದ್ದು. ಆ ದೇವರಿಗೆ ಮಡಿಗೆ ಅದು ನಾರವಗ್ಗ ಮತ್ತು ಬಿದಿರಿನಿಂದ, ಮತ್ತು ಪಣೋಲು ಅಂತೇಳಿ ಒಂದು ಪಣೋಲಿ ಒಳಿ ಅಂತೇಳಿ ಮೇಲಿಗೆ ಅದರಲ್ಲೇ ಹಾಕಿ ಮಾಡುವುದು. ಅದು ದೇವರಿಗೆ ಮಡಿಗೆ ಪೂಜೆಗೆ ಇದಕ್ಕೆಲ್ಲ ಬಲಿ ಬರುವಾಗ ಇಡಲಿಕ್ಕೆ. ಮತ್ತು ಇದು ಸಣ್ಣ ಕೊಡೆ, ಅದು ನಾವೀಗ ಸುಮ್ಮನೆ ಒಂದು ನೋಡಲಿಕ್ಕೆ ಮನೆಯಲ್ಲಿ ಇಡಲಿಕ್ಕೆ ಅಲಂಕಾರಕ್ಕಾಗಿ ಹಾಗೆ ಮಾಡಿದಂಥದ್ದು. ಮತ್ತು ದೈವಗಳಿಗೂ ಕೂಡ ಇತ್ತದು. ಈ ತನಿಮನಿಗ ಮಾಯಂದಲು ಈ ದೈವಗಳಿಗೆಲ್ಲ ಅದನ್ನೇ ಮುಂಚೆ ಕೊಡ್ತಿದ್ದದ್ದು. ಈಗ ಬೆಳ್ಳಿದೆಲ್ಲ ಆಗಿದೆ, ಮುಂಚೆ ಅದರಲ್ಲೇ ಕೊಡ್ತಿದ್ದದ್ದು. ಇದೊಂದು ಮನೆ ಅದೇ ನಮ್ಮದೊಂದು ಕಲ್ಪನೆ ಈ ರೀತಿ ಇತ್ತು ಅಂತೇಳಿ. ನಾವು ಇದಕ್ಕಿಂತ ಸ್ವಲ್ಪ ದೊಡ್ಡ ಮನೆಯಲ್ಲಿದ್ದೇವೆ. ಆಗ ಮುಂಚಿನವರು ಇಂಥದ್ದೇ ಮನೆಯಲ್ಲಿ ಇದ್ದದಂತೇಳಿ. ಈಗ ಆ ಕಷ್ಟದಲ್ಲಿ ಆ ಜೀವನ, ಮತ್ತು ಇದು ಗುಡಿ ಕೈಗಾರಿಕೆಯಲ್ಲೆಲ್ಲ ಜೀವನ ತೆಗಿತಾ ಇದ್ದರು. ಮತ್ತು ಇವೆಲ್ಲ ನಮ್ಮ ಮನೆ ಇದೇ ರೀತಿ ಅದು ನಾವು ನೋಡಿ. ಮತ್ತು ದೈವದ ಕಟ್ಟುವಲ್ಲಿ ಎಲ್ಲ ನಮ್ಮ ಅಜ್ಜ ತಂದೆ ಅವರೆಲ್ಲ ಹೋಗುವಾಗ ಅಲ್ಲಿ ನೋಡಿ ನೋಡಿಯೇ ಬರ್ತದೆ ಅದು ತನ್ನಷ್ಟಕ್ಕೆ, ಅದರ ರಕ್ತಗತವಾಗಿ. ಈಗ ಎಲ್ಲರೂ ಮಾಡ್ತಾರೆ, ಈಗ ಸ್ಟಪ್ಲರ್ ಹಾಕಿ ಎಲ್ಲರೂ ಮಾಡ್ತಾರೆ. ನಾವು ಹಾಗೆ ಅಲ್ಲ, ನಾವು ಅದರ ಇದು ಇಳಿಸುಡಿ ಕಡ್ಡಿ ಬರ್ತದಲ್ಲ, ಆ ಕಡ್ಡಿಯಲ್ಲೇ ಉಳಿಯುವಂಥದ್ದೆಲ್ಲ. ಈಗ ಸೂಜಿ ನೂಲಲ್ಲೆಲ್ಲ ಈಗ ಮಕ್ಕಳೆಲ್ಲ ಸ್ಟೆಪ್ಲರೆಲ್ಲ ಹಾಕಿ ಮಾಡ್ತಾರೆ. ಮುಂಚೆ ಯಾವುದು ಬೇಕಿದ್ರು ನಾವು ಅದರ ಕಡ್ಡಿಯಿಂದಲೇ ಈ ಹೆಣ್ಣಿದ್ದು ಎಲ್ಲ ಮಾಡುವಂಥದ್ದು. ಎಲ್ಲ ದೈವಕ್ಕೆ ತಲೆ ಕಟ್ಟುವಂಥದ್ದು, ಅಣಿ ಹಿಂದೆ ಬೆನ್ನಿ ಕಟ್ಟುವಂಥದ್ದು ಎಲ್ಲ ಅದರಲ್ಲೇ ಮಾಡ್ತಿದ್ದಾರೆ. ಮತ್ತು ನಮ್ಮದು ದೈವದ ಆಭರಣ ಎಲ್ಲ ಉಂಟಲ್ಲಿ, ಅಲ್ಲಿ ಗಗ್ಗರ ಅದೆಲ್ಲ, ಅದು ಮುಂಚಿನವರು ಅದೇ ರೀತಿ ಇಟ್ಟು ನಿತ್ಯ ಆರಾಧನೆ ಮಾಡ್ತಿದ್ರು. ನಮಗೆ ದೈವವೇ ದೇವರು, ಅದನ್ನೇ ಆರಾಧನೆ ಮಾಡ್ಕೊಂಡು ಬರ್ತಾಯಿದ್ರು. ಅದರಲ್ಲಿ ನಾವು ಅದನ್ನು ನಮಗೆ ಕಲಿಸ್ತಾಯಿದ್ರು, ತೋರಿಸ್ತಿದ್ರು. ಇದು ಗಗ್ಗರ, ಇದು ಕಿಬಿನ, ಇದು ತಲೆಬಟ್ಟ, ಇದು ತಲೆಮಣಿ, ಹಾಗೆಲ್ಲ ಅದೊಂದು ಕಲ್ಪನೆಯಲ್ಲಿ ನಾವು ಮಾಡಿಟ್ಟದ್ದು. ಅದು ಎಷ್ಟು ಸರಿ ಸತ್ಯ ಗೊತ್ತಿಲ್ಲ. ಇನ್ನೊಬ್ಬರು ಅದಕ್ಕೆ ಏನಾದರೂ ಹೇಳುವವರು ಇರ್ಬೋದು, ಅದು ಹಾಗೆ ಮಾಡ್ಬೋದು, ಅದನ್ನು ತಗೊಂಡೋಗಿ ಇಡ್ಬೋದಾ, ಅದು ಈಗಿನ ಮಕ್ಕಳಿಗೆ ಬೇಕಾಗುತ್ತೆ, ತೋರಿಸಬೇಕು. ಯಾಕಂದರೆ ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಕೋಲ ಮಾಡಿಸುವವರು ಏನು ಹೇಳ್ತಾರೆ, ಇವರು ಎಲ್ಲಿಂದ ತಗೊಂಬಂದಿರೋ ಹಾಗೆ ಅದಲ್ಲ. ಅದು ನಾವು ನಿತ್ಯ ಮನೆಯಲ್ಲಿ ಆರಾಧನೆ ಮಾಡಿ ದೇವರ ಸ್ಟ್ಯಾಂಡಲ್ಲೇ ಇರ್ತೇವೆ. ಅದು ಆರಾಧನೆ ಮಾಡಿಕೊಂಡು ಬರ್ತಾ ಇರ್ತೇವೆ. ನಿತ್ಯ ಅದಕ್ಕೆ ದೀಪ ಹಚ್ಚಿ ಕೈ ಮುಗಿದು ದೇವರಿಗೆ ಹೇಗೆ ಪ್ರಾರ್ಥನೆ ಮಾಡ್ತೇವೆ, ಅದೇ ರೀತಿ ಅದಕ್ಕೆ ಕೊಡೋದು. ಮಳೆಗಾಲದಲ್ಲಿ ಕೋಲ ಇಲ್ಲದಾಗ ಅದಕ್ಕೆ ಆರಾಧನೆ ಮಾಡ್ಕೊಂಡು ಬರುವುದು ನಾವು. ಅದು ನಾವು ಕೋಲ ಕಟ್ಟಿದಲ್ಲಿ ನಮ್ಮ ವಾಕ್ಯ ಸತ್ಯ ಆಗ್ತದೆ. ಮತ್ತು ಏನು ಸಮಸ್ಯೆ ಇದ್ದರೂ ಅದಕ್ಕೆ ಬೇಡ್ಕೊಂಡ್ರೆ ನಮಗೆ ಅದೇ ದೇವರು ನಮಗೆ. ಅದನ್ನು ನಾವು ಈಗ ಅದಕ್ಕೆ ಕೆಲವರು ಹೇಳ್ಬೋದು, ಅದನ್ನು ತಂದು ಇಲ್ಲಿ ಇಡ್ಬೋದು ಅಂತೇಳಿ. ಅದು ನಮ್ಮದು ಅಂದರೆ ಅಲ್ಲಿ ಬೇಗ ಯಾರಿಗೆ ಹೋಗ್ಲಿಕ್ಕೆ ಕೂಡ ನಾವು ಬಿಡೋದಿಲ್ಲ. ನಾವೇ ಹೋಗೋದು, ಅಲ್ಲಿ ನಾವೇ ಈಗ ಇಟ್ಟಿದ್ದೇವೆ. ನಮ್ಮ ಮನೆಯಲ್ಲಿ ಕೂಡ ಹಾಗೆ ಮಡಿ ಮೈಲಿಗೆ ಅಂತೇಳಿ ಉಂಟು, ಆ ಮಡಿಯಲ್ಲೇ ಇಡ್ತೇವೆ. ಕೋಲದಲ್ಲಿ ಹೋದರೂ ಹಾಗೆ ಅದನ್ನೇ ಪ್ರಥಮ ಪೂಜೆ ಅದಕ್ಕೆ. ಈಗ ಸುಸ್ತಿಗೆ ಅದು ಇದೆಲ್ಲ ದೊಂಪದಲ್ಲಿ ಕೊಡಿಯಲ್ಲಿಯಲ್ಲಿ ಮಾಡ್ತಾರೆ. ನಮ್ಮದು ಪೂಜೆ ಪ್ರಥಮ ಇದಕ್ಕೆ, ನಮ್ಮ ಆಯುಧಕ್ಕೆ. ಮತ್ತು ದೀಪಾವಳಿ ನವರಾತ್ರಿಗೆ ಆಯುಧ ಪೂಜೆ ಕೂಡ ಮಾಡ್ತೇವೆ. ಅದಕ್ಕೆ ಕೆಲವರು ದೀಪಾವಳಿ ಮಾಡ್ತೇವೆ, ಕೆಲವರು ನವರಾತ್ರಿ ಮಾಡ್ತೇವೆ. ಒಂದು ದಿವಸಕ್ಕೆ ಅದು ಆಲೆ ಹೀಗೆಲ್ಲ ಕ್ರಾಯಕ್ಕೆ ತರಬೇಕು.
ಮುಂಚೆ ಎಲ್ಲ ಕೊಡ್ತೇವೆ, ಧರ್ಮಕ್ಕೆ ಕೊಡ್ತೇವೆ. ಇದು ಆಳೆ ಅಂತ ಹೇಳ್ತಾರೆ. ಈಗ ಈಗ ಪಡುವಿದ್ರೆ ಈ ಕಡೆ ಮುಟ್ಟಾಳೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಆಳೆ ಕುಂದಾಪುರ ಸೈಡ್ನಲ್ಲಿ ತುಂಬ ಬೇಡಿಕೆ ಉಂಟು ಇದು. ಮುಂಡೆ ಆಳೆ ಅಂತೇಳಿ. ಅದು ಅಂದರೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇದು ನಮಗೆ ಈ ನೆತ್ತಿ ಉರಿಬರುವುದು ಮತ್ತು ಕೂದಲು ಉದುರುವುದು ಅದಕ್ಕೆಲ್ಲ ತಲೆಗೆ ಎಣ್ಣೆ ಹಚ್ಚಿ ಇದನ್ನು ಇಟ್ಕೊಂಡ್ರೆ ತಂಪು ಇರ್ತದೆ. ಆರೋಗ್ಯಕ್ಕೆ ದೃಷ್ಟಿ, ಕಣ್ಣಿಗೆ ಅದಕ್ಕೆ ಇದಕ್ಕೆಲ್ಲ ಒಳ್ಳೆಯದು. ಇದು ಪ್ರಕೃತಿಯ ಗೋವಾಗಿ ಅದರಲ್ಲಿ ಹುಟ್ಟಿ ಬಂದಂಥದ್ದು. ನಾವೀಗ ಕಾಲಿಗೆ ಕೋಲಕ್ಕೆ ಕಟ್ತೇವೆ, ಇದನ್ನೇ ಕಟ್ಟುವುದು. ಅದೇ ಆ ರೀತಿಯಲ್ಲಿ ಒಂದು ಮಾಡಿದಂಥ ಇಲ್ಲಿ ಅಂದರೆ ಈಗ ಸಿಗೋದು ಕಷ್ಟ. ಅದಕ್ಕೆ ಇಲ್ಲಿ ಸ್ವಲ್ಪ ತೋರಿಸುವ, ಅದನ್ನು ಮಾಡುವ, ಬೇಕಾದವರು ತಗೊಂಡು ಹೋಗ್ತಾರೆ. ಹೇಳಿದ್ರೆ ನಮಗೆ ಅಲ್ಲಿ ಕುಂದಾಪುರ ಕಡೆಯಲ್ಲಿ ಅಂಗಡಿಗೆ ತಗೊಳ್ತಾರೆ. ಅಲ್ಲಿ ಎಲ್ಲ ಒಂದು 200 ರೂಪಾಯಿವರೆಗೆ ರೇಟ್ ಉಂಟು. ಇಲ್ಲಿ ನಾವು ಸ್ವಲ್ಪ ಕಡಿಮೆ ಇಟ್ಟಿದ್ದೇವೆ. ಮಾಡಿಸಲಿಕ್ಕೆ ಸ್ವಲ್ಪ ಖರ್ಚು ಆಯಿತು. ಅಂದರೆ ದಿವಸಕ್ಕೊಂದು ಹೆಚ್ಚು ಕಮ್ಮಿ ಒಂದು 5-6 ಕಟ್ಬೋದು. ಅದು ಹದ ಮಾಡಲಿಕ್ಕೆ ಉಂಟು ಹಾಳೆ ಎಲ್ಲ. ಅದು ನೀರಿನಲ್ಲಿ ನೆನೆಸಿ ಆದ ಮೇಲೆ ಹದ ಮಾಡಿ ಆಮೇಲೆ ಗೋಣಿಯಲ್ಲಿ ಕಟ್ಟಿಟ್ಟು ಆಮೇಲೆ ಅದಕ್ಕೆ ಅದರದ್ದೊಂದು ಕಲ್ಲು ಉಂಟು ಬಡಿಲಿಕ್ಕೆ. ಅದು ಇದು ಈ ಥರ ಬರಬೇಕಾದ್ರೆ, ಇಲ್ಲಿ ಈ ಥರ ಬರಬೇಕಾದ್ರೆ ಇದಕ್ಕೆ ಕಲ್ಲಿನಲ್ಲಿ ಬಡಿಬೇಕು ಎಲ್ಲ ಇದು ಮಾಡಿ. ಅದು ಮತ್ತು ಸಂಗರ ಎಷ್ಟು ಕೂಡ ಮಾಡ್ಬೋದು. ಇದಕ್ಕೆ ಹೋಳಿಗೆ ಹಾಕಿ ಎಲ್ಲ ಎಷ್ಟು ಕೂಡ ಇದು ಮಾಡ್ಬೋದು.